ಹುಬ್ಬಳ್ಳಿಯಲ್ಲಿ ಮಹಿಳೆಯ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸರ್ಕಾರದ ನಡೆಯನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹಿಳೆಯ ಮೇಲೆ ಹಲ್ಲೆ ಮತ್ತು ವಿವಸ್ತ್ರಗೊಳಿಸಿದಂತಹ ಪ್ರಕರಣವನ್ನ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರಿಂದ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗಿದ್ದು ಸರ್ಕಾರದ ವಿರುದ್ಧವಾಗಿ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೇಗೆ ರಕ್ಷಣೆಯನ್ನ ನೀವು ಒದಗಿಸ್ತೀರಿ ಅನ್ನೋದಕ್ಕೆ ಇದೊಂದು ಕೇಸ್ ಸಾಕ್ಷ್ಯ ನೋಡಿ. ನಿಮ್ಮ ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಏಕೈಕ ಕಾರಣಕ್ಕೆ ಒಬ್ಬ ಮಹಿಳೆಯನ್ನ ಅರೆಸ್ಟ್ ಮಾಡಲಿಕ್ಕೆ 40 ಮಂದಿ ಹೋಗಿದ್ದಾರೆ ಅಂದ್ರೆ ಏನು ಅರ್ಥ ಅಂತ ಪ್ರಶ್ನಿಸಿದರು. ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಯಿ ಬಡ್ಕೊಂಡು ಸರ್ಕಾರದ ವಿರುದ್ಧ ಸರ್ಕಾರ ಬದುಕಿದ್ದು ಕೂಡ ಸತ್ತಂತೆ, ಯಾವುದೇ ರೀತಿಯಾದಂತಹ ಜನಪರ ಕಾಳಜಿ ಇರುವಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ, ಬದಲಾಗಿ ಮಹಿಳೆಯರ ವಿರುದ್ಧವಾಗಿ ಈ ರೀತಿಯ ದೌರ್ಜನ್ಯಗಳು ನಡೀತಾ ಇದೆ. ಮಹಿಳೆಯನ್ನ ಅವಮಾನಿಸೋದು ಸರ್ಕಾರದ ನೀತಿನ ಅಂತ ಖಂಡಿಸಿದ್ದಾರೆ. ಇವತ್ತು ಬಿಜೆಪಿ ನಾಯಕ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹುಬ್ಬಳ್ಳಿಯಲ್ಲಿ ನಡೆಸಲಾಗಿರುವಂಥದ್ದು. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಬಾಯಿ ಬಡ್ಕೊಂಡು ಎಲ್ಲ ಬಿಜೆಪಿ ಸದಸ್ಯರುಗಳು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಕೂಡಲೇ ಸರ್ಕಾರ ವಜಾ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಅಶೋಕ್ ಅವರು ಮಾಡಿದರು. ಒಬ್ಬ ಮಹಿಳೆಯನ್ನ ಅರೆಸ್ಟ್ ಮಾಡೋದಕ್ಕೆ 40 ಮಂದಿಯನ್ನು ಕಳಿಸಿದ್ದೀರಿ ಅಂದರೆ ನೀವು ಎಷ್ಟು ಒತ್ತಡದಲ್ಲಿದ್ದೀರಿ ಅನ್ನೋದು ಇದರಿಂದ ಅರ್ಥ ಆಗ್ತಾ ಇದೆ. ಮತ್ತು ಪೊಲೀಸರು ಈ ಪ್ರಕರಣದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಪೊಲೀಸರನ್ನೇ ನೀವು ಡಿಫೆಂಡ್ ಮಾಡ್ಕೊಳ್ತೀರಿ ಅನ್ನೋದಾದರೆ ಯಾರಿಗೆ ನ್ಯಾಯ ಒದಗಿಸ್ತೀರಿ ಅನ್ನುವಂತಹ ಪ್ರಶ್ನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜಾವೇದ್ರಿಂದ. ಜಾವೇದ್, ಇವತ್ತು ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಏನ್ ಸರ್ಕಾರದ ವಿರುದ್ಧ ಅವರ ಆಗ್ರಹ ಏನು ಬಯಸ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ನಿಜವಾಗ್ಲೂ ದಿವ್ಯ ಜ್ಯೋತಿ, ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ನಾಯಕರು ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ರಾಜ್ಯ ಸರ್ಕಾರ ಯಾರು ತಪ್ಪಿತಸ್ಥರಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋಂತ ಒತ್ತಾಯ ಕೂಡ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಆರ್ ಅಶೋಕ್ ಆಗಿರ್ಬಹುದು, ಛಲವಾದಿ ನಾರಾಯಣ ಸ್ವಾಮಿ ಆಗಿರ್ಬಹುದು, ಎಲ್ಲರೂ ಕೂಡ ಏನಂತಿದ್ರೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಒಂದ್ ಏನಂತಿದ್ರೆ ಆಕ್ರೋಶ ಹೊರಹಾಕಿರುವಂತದ್ದು. ಯಾರು ಈ ಒಂದು ವ್ಯವಸ್ಥೆ ಪ್ರಕರಣ ಇದೆ, ಸುಜಾತ ಅನ್ನುವಂತ ಮಹಿಳೆಯ ವ್ಯವಸ್ಥೆ ಪ್ರಕರಣ, ಅದನ್ನ ಯಾರು ಈ ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ, ಯಾರು ಆ ಮಹಿಳೆಯನ್ನ ಏನು ಬಟ್ಟೆಯನ್ನ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಏನಂತಿದ್ರೆ ಕ್ರಮ ಆಗ್ಬೇಕು. ಆ ಪೊಲೀಸ್ ಇನ್ಸ್ಪೆಕ್ಟರ್ ಹಟ್ಟಿ ಏನಿದ್ದಾರೆ ಅವರಿಗೆ ಅಮಾನತು ಮಾಡ್ಬೇಕು ಅನ್ನೋಂತ ಒತ್ತಾಯ ಕೂಡ ಮಾಡಿರುವಂತದ್ದು. ದಿವ್ಯಾ ಜ್ಯೋತಿ, ಥ್ಯಾಂಕ್ ಯು ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ.